ಆನ್ಸರ್ಸ್ಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಆಲ್ರೆಡಿ ಇಂಗ್ಲೀಷ್ ಮೀಡಿಯಮ್ದವ್ರಿಗಾಗಿ 1 ಮಾರ್ಕ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ, ರೇಡಿಯೋ ಪ್ರೋಗ್ರಾಮ್ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಅವೆಲ್ಲ ಖಂಡಿತವಾಗಿ ನೋಡ್ಕೊಡ್ರಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಯಾಕಂದರೆ ಎಲ್ಲರೂ ಕೂಡ ಲೈಕ್ ಮಾಡಬೇಕು, ವ್ಯೂವರ್ಸ್ ಎಲ್ಲರೂ ಕೂಡ ಅಂತ ಹೇಳ್ತಾ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬನ್ನು ಅವಶ್ಯವಾಗಿ ಒತ್ತಿ. ಸೊ ಯಾವೆಲ್ಲ ಕ್ವಶನ್ಸ್ಗಳನ್ನ ಮೋಸ್ಟ್ ಇಂಪಾರ್ಟೆಂಟಾಗಿ ಹೇಳಿದ್ದಾರೆ, ಅದರ ಕೀ ಆನ್ಸರ್ಸ್ ಏನಿದೆ ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್, ಹೌ ಮಾರ್ತಾಂಡ ವರ್ಮ ಚೆಕ್ ದ ಡಚ್ಚಾ ಅಂತ ಒಂದು ಕ್ವಶನ್ಸ್ ಇದೆ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಒಳಗಡೆ. ಆಫ್ಟರ್ ರಾಮವರ್ಮ ಮಾರ್ತಾಂಡ ವರ್ಮ ಕೇಮ್ ಟು ಥ್ರೋನ್, he occupied pepper growing areas from Dacha. He defeated Dacha many times. He controlled Dacha areas and made them to oppose. Dacha suffered a huge loss from him. He established rice of pepper in Kerala and Tamil Nadu ಅಂತಕ್ಕಂಥದ್ದು ಆನ್ಸರಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ ಇತ್ತು, ವಾಟ್ ಮೇಡ್ ದ ಯುರೋಪಿಯನ್ಸ್ ಟು ಡಿಸ್ಕವರ್ sea route to India? Fall of Constantinople, closure of trade route between India and Europe, demand for Indian spices, scientific invention ಅಂತಕ್ಕಂಥದ್ದು ಪಾಯಿಂಟ್ಸ್ ಇತ್ತು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಎಕ್ಸ್ಪ್ಲೈನ್ ಡುವಲ್ ಗೌರ್ಮೆಂಟ್ ಅಂತ ಒಂದು ಕ್ವಶನ್ಸ್ಗಳನ್ನು ನಿಮಗೆ ಬರ್ಬೋದು. ಓಕೆ, ಎಕ್ಸ್ಪ್ಲೈನ್ ಡುವಲ್ ಗೌರ್ಮೆಂಟಲ್ಲಿ ಏನು ಬರೆಯುತ್ತೀರಿ ಅಂತಂದರೆ, ಎಸ್, ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ರಾಬರ್ಟ್ ಕ್ಲೈವಾ. ಇಟ್ ವಾಸ್ ಅ ಸಿಸ್ಟಮ್ ಇನ್ ವಿಚ್ ದ ಬ್ರಿಟಿಷ್ ಹ್ಯಾಡ್ ದ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್ ಆ್ಯಂಡ್ ದ ನವಾಬ ಲುಕ್ಡ್ ಅಡ್ಮಿನಿಸ್ಟ್ರೇಷನ್ ಲೈಕ್ ಜಸ್ಟಿಸ್ ಅಂತಕ್ಕಂಥದ್ದು. ಸೊ ಏನಾಗಿತ್ತು ಇದರಲ್ಲಿ ನೀವು ಬರಿಬೇಕಿತ್ತು. ಸೊ ಯಾವ ಕಂಟೆಂಟಲ್ಲಪ್ಪ ಅಂತಂದರೆ, ಎಸ್, ಡ್ಯುಯಲ್ ಸಿಸ್ಟಮಲ್ಲಿ ಇರ್ತಕ್ಕಂಥದ್ದು ಕ್ವಶನ್ಸು. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ನೋಡೋದಾದರೆ ವಿದ್ಯಾರ್ಥಿಗಳೇ, ಎಕ್ಸ್ಪ್ಲೇನ್ ದ ರೀಸನ್ಸ್ ಫಾರ್ ದ ಬ್ಯಾಟಲ್ ಆಫ್ ಬಕ್ಸಾರ್ ಅಂತ ಒಂದು ಕ್ವಶನ್ಸನ್ನು ಹೇಳಿದ್ದಾರೆ. ಏನು ರೀಸನ್ ಇದೆ ಬಕ್ಸಾರ್ ಬ್ಯಾಟಲ್ಗೆ? ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ, ಪಾಸ್ ಮಾಡಿರಿ ವಿಡಿಯೋ. ಸೊ ತುಂಬ ರಿಲಿವೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಇದರಲ್ಲಿ ಇದ್ದಾವೆ. ನೆಕ್ಸ್ಟ್, ವಾಟ್ ವೇರ್ ದ ಇಫೆಕ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸಾರ? ಸೊ ಬಕ್ಸಾರ್ ಬ್ಯಾಟಲ್ದು ಇಫೆಕ್ಟ್ಸ್ ಏನಿದ್ದಾವೆ? ಓಕೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ದಾವೆ. ನೆಕ್ಸ್ಟ್ ಲೆಸನ್ ನೋಡಿದ್ರೆ ಇಂಪ್ಯಾಕ್ಟ್ ಟು ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಒಳಗೆ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಟ್ಯಾಕ್ಸ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಸೊ ನ್ಯೂ ಜಮೀನ್ದಾರಿ ಕ್ಲಾಸ್ ಕ್ರಿಯೇಟೆಡ್, ಫಾರ್ಮರ್ಸ್ ಬಿಕಮ್ ಲ್ಯಾಂಡ್ ಲಾಸ್, ಲ್ಯಾಂಡ್ ಬಿಕಮ್ ಕಮೋಡಿಟಿ, ಈವನ್ ಜಮೀನ್ದಾರ್ಸ್ ಆಲ್ಸೋ ಸಫರ್ಡ್, ಅಗ್ರಿಕಲ್ಚರ್ ಕಮರ್ಷಿಯಲೈಸ್ಡ್ ಅಂತಕ್ಕಂಥದ್ದು. ಈ ಥರ ಪಾಯಿಂಟ್ಸ್ ಬರೆದ್ರೆ ಸಾಕು, ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಓಕೆನಾ? ನೆಕ್ಸ್ಟ್, ಗೌರ್ಮೆಂಟ್ ಆ್ಯಕ್ಟ್ ಆಫ್ 1935. ಸೊ 1935 ಬಗ್ಗೆ ನಿಮಗೆ ಕೇಳಿದರು, ಮೋಸ್ಟ್ ಇಂಪಾರ್ಟೆಂಟ್ ಇತ್ತು, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ನೆಕ್ಸ್ಟ್, ಡೆವಲಪ್ಮೆಂಟ್ಸ್ ಇನ್ ಇಂಗ್ಲೀಷ್ ಎಜುಕೇಷನ್. ಎಸ್, ಡೆವಲಪ್ಮೆಂಟ್ಸ್ ಇನ್ ಇಂಗ್ಲೀಷ್ ಎಜುಕೇಷನಲ್ಲಿ ಯಾವ ಥರನಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ ಒಳಗಡೆ ಕೇಳಿದ್ದಾರೆ. ಸೊ ಏನೆಲ್ಲ ಬ್ರಿಟಿಷ್ದು ಇಂಪ್ಯಾಕ್ಟ್ ಆಯಿತು ಭಾರತೀಯರ ಮೇಲೆ ಅಂತಕ್ಕಂಥದ್ದು. ಸೊ ಇಲ್ಲೆಲ್ಲ 7 ಪಾಯಿಂಟ್ಸ್ ಇದ್ದಾವೆ. ಸೊ ಇವುಗಳನ್ನು ನೋಡ್ಕೊಡ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ನೆಕ್ಸ್ಟ್, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಒಳಗೆ ಚೆನ್ನಮ್ಮ ಕಿತ್ತೂರಿನ ಬಗ್ಗೆನೂ ಕೂಡ ನಿಮಗೆ ಕೇಳ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಚೆನ್ನಮ್ಮನ ಕಿತ್ತೂರಿನ ಬಗ್ಗೆ ಕೇಳಿದಾಗ ಸೊ ಯಾವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಕೀಗಳಲ್ಲಿ ಹಾಕಬೇಕಾಗಿರೋದು ಅಂತ ಸೊ ಇಲ್ಲಿ ಕೊಟ್ಟಿದ್ದೀವಿ, ಅವುಗಳನ್ನು ಕೂಡ ನೋಡಿರಿ. ಇನ್ನು ನೆಕ್ಸ್ಟ್, ಸಂಗೊಳ್ಳಿ ರಾಯಣ್ಣನ ಬಗ್ಗೆನೂ ಕೂಡ ನಿಮಗೆ ಕ್ವಶನ್ಸ್ ಬರ್ಬೋದು. ಈ ವಾಸ್ ಅ ಬ್ರೇವ್ ಸೋಲ್ಜರ್, ಫಾಟ್ ಫಾರ್ ಇಂಡಿಪೆಂಡೆನ್ಸ್ ಆಫ್ ಕಿತ್ತೂರ, ಆರ್ಗನೈಸ್ಡ್ ಸೀಕ್ರೆಟ್ ಮೀಟಿಂಗ್ಸ್, ಹೆಡೆಡ್ ಆನ್ ಆರ್ಮಿ ಆಫ್ 500 men, ಲೂಟೆಡ್ ದ ಟ್ರೆಜರಿ ತಾಲೂಕಾ ಆಫೀಸರ್ಸ್, ಕನ್ನಿಂಗ್ಲಿ ಕ್ಯಾಪ್ಚರ್ಡ್ ಆ್ಯಂಡ್ ಹ್ಯಾಂಗ್ಡ್ ಅಂತಕ್ಕಂಥದ್ದು ಬರೀಬೇಕಿತ್ತು. ಇನ್ನು ದೋಂಡ್ಯಾವಾಗ್ ಬಗ್ಗೆನೂ ಕೂಡ ನಿಮಗೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ದೋಂಡ್ಯಾವಾಗ್ನಲ್ಲಿ he was a cavalry soldier in Hyder Ali's army. He built his own private army, organized the unhappy soldiers of Tipu, captured Bangalore and Shivamogga forts, didn't give up even after attack of British. He was caught and killed in Kongal ಅಂತಕ್ಕಂಥದ್ದು ದೋಂಡ್ಯಾವಾಗ್ ಬಗ್ಗೆ ಇತ್ತು. ಇನ್ನು ನೆಕ್ಸ್ಟ್, ರೆಬಿಲಿಯನ್ ಆಫ್ ಅಮರಸುಲ್ಯ ಅಥವಾ ಫಾರ್ಮಲ್ ರೆಬಿಲಿಯನ್ ಇನ್ ಕೊಡಗು ಬಗ್ಗೆ ಕೇಳ್ತಾರೆ. ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಷ್ಟು ಪಾಯಿಂಟ್ಸ್ಗಳಿದ್ದಾವೆ, ಅವುಗಳನ್ನೇ ನೋಡಿರಿ. ಇನ್ನು ಕಂಡೀಷನ್ಸ್ ಆಫ್ ಶ್ರೀರಂಗಪಟ್ಟಣ ಟ್ರೀಟಿ. ಸೊ ಶ್ರೀರಂಗಪಟ್ಟಣ ಟ್ರೀಟಿದು ಕಂಡೀಷನ್ಸ್ ಏನೆಲ್ಲ ಇತ್ತು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರು. ಸೊ ಅವೆಲ್ಲ ಪಾಯಿಂಟ್ಸ್ಗಳಿದ್ದಾವೆ. ಇನ್ನು ನೆಕ್ಸ್ಟ್, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಒಳಗೆ ಎಕನಾಮಿಕ್ ಕಾಸ್ ಏನಿದ್ದಾವೆ. ಸೊ ವಾಟ್ ಆರ್ ದ ಎಕನಾಮಿಕ್ ಕಾಸಲ್ಲಿ 1857 ರಿವಾಲ್ಟ್ ಆಗಲಿಕ್ಕೆ ಕಾರಣ ಆಯಿತು ಅನ್ನೋದನ್ನು. ಸೊ ಇವು ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇನ್ನು ನೆಕ್ಸ್ಟ್, ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ಸ್ ಏನಿದ್ದಾವೆ 1857ಗೆ ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ಸ್ಗಳಲ್ಲಿ. ಸೊ ಮೇನ್ ಆಗಿ ನೀವೇನೆಲ್ಲ ಬರೀಬೇಕು. ನೆಕ್ಸ್ಟ್, ಪೊಲಿಟಿಕಲ್ ಕಾಸಸ್ ಏನಿದಾವೆ. ಓಕೆ,
ಅದನ್ನು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಕಾಸಸ್ ಫಾರ್ ಫೇಲ್ಯೂರ್ ಆಫ್ 1857 ರಿವೋಲ್ಟ್. ಸೊ 1857 ರಿವೋಲ್ಟ್ ಫೇಲ್ಯೂರ್ ಆಗಲಿಕ್ಕೆ ಸೊ ಏನೆಲ್ಲ ಕಾರಣಗಳು ಇದಾವ ಅನ್ನೋದನ್ನು ಕೇಳಿದ್ದಾರೆ. ನೆಕ್ಸ್ಟ್ 1857 ರಿವೋಲ್ಟ್ನ ಇಫೆಕ್ಟ್ಗಳು ಏನಿದಾವ ಅದ್ರ ಇಫೆಕ್ಟ್ಗಳನ್ನು ಕೂಡ ತಾವು ಕಲ್ಕೊಂಡು ಹೋಗಬೇಕು. ಇನ್ನು ಫ್ರೀಡಮ್ ಸ್ಟ್ರಗಲ್ಗೆ ಪಾಠ ನೋಡೋದಾದರೆ ರೋಲ್ ಆಫ್ ಮಾಡಿರೇಟರ್ಸ್. ಇಲ್ಲಿ ನೋಡಿ ರೋಲ್ ಆಫ್ ಮಾಡಿರೇಟರ್ಸ್ ಒಳಗೆ ಒಂದು ಟ್ರಿಕ್ಸ್ ಕೊಟ್ಟಿದ್ದಾರೆ. ಏನಂದ್ರೆ ಮಾಡಿರೇಟ್ ಅಂತಕ್ಕಂಥದ್ದು ಯಾವ ಥರನಾಗಿ ನೀವು ಬರೀಬಹುದು. ಓಕೆ, ಸೊ ವೆರಿ ಸಿಂಪಲ್ ಅದ. ಎಮ್ ಅಂದರೆ ಕಟಿಂಗ್ ಡೌನ್ ದ ಮಿಲಿಟರಿ ಎಕ್ಸ್ಪೆಂಡಿಚರ್. ಓ ಆರ್ಗನೈಸ್ಡ್ ಪಬ್ಲಿಕ್ ಮೀಟಿಂಗ್ಸ್. ಡಿ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್. E providing good education. R faith in rule of British judiciary. A appeal through prayers and request. T try to bring awareness in people. Submitted memorandums to government. Program for education poverty ಎಲಿವೇಶನ್ ಅಂತಕ್ಕಂಥದ್ದು ರೋಲ್ ಆಫ್ ಮಾಡರೇಟರ್. ಈ ಥರ ನೀವು ಏನು ಮಾಡಬೇಕಪ್ಪ ಅಂದರೆ ನ್ಯೂಮಿರಿಕ್ಸ್ ಅಂತ ಕರೀತಾರೆ ಇದನ್ನು. ಓಕೆ, ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಮಾಡ್ತಕ್ಕಂಥ ಟ್ರಿಕ್ಸ್ಗಳು. ಸೊ ಈ ಥರನಾಗಿರ್ತಕ್ಕಂಥ ನೀವುಗಳು ಕೂಡ ಮಾಡ್ಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಇನ್ನು ರೋಲ್ ಆಫ್ ರೆಡಿಕಲ್ಸ್, ಇದನ್ನು ಎಕ್ಸ್ಟ್ರೀಮಿಟ್ಸ್ ಅಂತ ಕರೀತಾರೆ. ಇವ್ರದ್ದೆಲ್ಲ ರೋಲ್ಸ್ ಏನಿದಾವೆ ಅಂತ ನೋಡ್ಕೊಂಡು ಹೋಗಿ. ಎಸ್, ಇಲ್ಲಿ ಆಲ್ರೆಡಿ ನಾ ಎಲ್ಲ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ, ಅವುಗಳನ್ನು ಚೆನ್ನಾಗಿ ನೋಡ್ಕೊಂಡು ಹೋದರೆ ಸಾಕು. ಇನ್ನು ರೋಲ್ ಆಫ್ ಬಾಲಗಂಗಾಧರ ತಿಲಕ. ಸೊ ಬಾಲಗಂಗಾಧರ ತಿಲಕರ ಬಗ್ಗೆನೂ ಕೂಡ ಹೇಳಿದರು. ಎಸ್ ಅಂದರೆ ಸ್ವರಾಜ್ ಈಸ್ ಬ್ರೈಟ್ ಲ್ಯಾಂಡ್ ಆ್ಯಂಡ್ ಐ ವಿಲ್ ಗೆಟ್ ಇಟ್. ನೆಕ್ಸ್ಟ್ ರೋಟ್ ಗೀತಾ ರಹಸ್ಯ ಬುಕ್. ಎ ಅರೆಸ್ಟೆಡ್ ಬೈ ಬ್ರಿಟಿಷ್. ಆರ್ ಹಿ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೆಡಿಕಲ್ಸ್. ನೆಕ್ಸ್ಟ್ ಆತನ ಬಗ್ಗೆ ಎಲ್ಲನೂ ಕೂಡ ಇಲ್ಲಿ ಪಾಯಿಂಟ್ಸ್ಗಳಿದ್ದಾವೆ. ಅವುಗಳನ್ನೆಲ್ಲ ನಾವು ಏನು ಮಾಡಿದ್ದೀವಿ, ವಿತ್ ಕ್ಲೂ ಇದ್ದಾವೆ. ಸೊ ಅವುಗಳನ್ನು ಸಹಿತ ತಾವೇನು ಮಾಡ್ಬೋದು, ನೋಡ್ಕೊಳ್ಬೋದು. ಇನ್ನು ರೋಲ್ ಆಫ್ ರಿವೋಲ್ಯೂಷನರೀಸ್. ಸೊ ರಿವೋಲ್ಯೂಷನರೀಸ್ ಏನೇನು ರೋಲ್ ಇದೆ ಅನ್ನೋದನ್ನು ಸಹಿತ ಇದೆ. ಸೊ ಅದನ್ನು ಕೂಡ ತಾವೇನು ಮಾಡ್ಕೊಡ್ರಿ, ಸೊ ಕಲ್ಕೊಡ್ರಿ. ಸೊ ಪಾಯಿಂಟ್ಸ್. ನೆಕ್ಸ್ಟ್ ರೀಸನ್ ಫಾರ್ ವಿಡ್ರಾಲ್ ಆಫ್ ಬೆಂಗಾಲ್ ಡಿವಿಷನ್. ಓಕೆ, ಸೊ ಬೆಂಗಾಲ್ ಡಿವಿಷನನ್ನು ಯಾಕೆ ಇದನ್ನಾಯಿತು ವಿಡ್ರಾಲ್ ಮಾಡಿದರು, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಇನ್ನು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೇಳಿದ್ದಾರೆ. ಸೊ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಅವರು ಇಲ್ಲಿ ಟ್ರಿಕ್ಸೇ ಕೊಟ್ಟಿದ್ದಾರೆ. ಸೊ ಅವುಗಳನ್ನು ಸಹಿತ ತಾವುಗಳು ನೋಡ್ಕೊಂಡು ಹೋಗಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ. ಓಕೆ, ಇಷ್ಟಿತ್ತು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಇರತಕ್ಕಂಥದ್ದು. ಇನ್ನು ಮೂಟು ಜವಾಹರ್ಲಾಲ್ ನೆಹರು. ಸೊ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆನೂ ಕ್ವಶನ್ಸ್ ಅದ. ಸೊ ಇಲ್ಲಿನೂ ಕೂಡ ವಿತ್ ಟ್ರಿಕ್ಸ್ ಇದ್ದಾವೆ, ಇವುಗಳನ್ನು ಖಂಡಿತವಾಗಿ ನೋಡ್ಕೊಂಡು ಹೋಗಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಯಾವ ಥರನಾಗಿರ್ತಕ್ಕಂಥ ನೆನಪಿನಲ್ಲಿ ಇಟ್ಕೊಳ್ಬಹುದು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇಟ್ಸ್ ಓನ್ಲಿ ಫಾರ್ ದ ಟ್ರಿಕ್ಸ್. ಇವು ಟ್ರಿಕ್ಸ್ಗಳಿದ್ದಾವೆ, ಈ ಥರಗಳನ್ನು ನೀವುಗಳು ಮಾಡಬಹುದು. ಓಕೆನಾ, ನೆನಪಿನಲ್ಲಿ ಇರ್ತಕ್ಕಂಥ ತಂತ್ರ. ನೆಕ್ಸ್ಟ್ ನಾನ್ ಕೋಆಪರೇಟಿವ್ ಮೂಮೆಂಟ್. ಸೊ ಏನು ನಾನ್ ಕೋಆಪರೇಟಿವ್ ಮೂಮೆಂಟ್ ಇದೆ ಅದನ್ನು ಕೂಡ ಸಹಿತ ನೋಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಬಗ್ಗೆ ನೋಡ್ಕೊಂಡು ಹೋಗಿ. ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಏನೆಲ್ಲ ಇತ್ತು. ಎಸ್, ನೆಕ್ಸ್ಟ್ ಇರ್ತಕ್ಕಂಥದ್ದು ದ ಅಜಿಟೇಷನ್ ಆಫ್ ಫಾರ್ಮರ್ಸ್ ಆ್ಯಂಡ್ ವರ್ಕರ್ಸ್. ಸೊ ಏನೆಲ್ಲ ಇದೆ. ಓಕೆ, ಸೊ ಇಷ್ಟಿದೆ ನೋಡಿ ನಿಮ್ಮದು SSLC ಅವರಿಗೆ ರೇಡಿಯೋ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥ ಕ್ವಶನ್ಸ್ಗಳಿಗಿರ್ತಕ್ಕಂಥ ಟ್ರಿಕ್ಸ್ಗಳನ್ನು ಮತ್ತು ಆನ್ಸರ್ಸ್ಗಳನ್ನು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಹಿಸ್ಟ್ರಿಯಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿಯೊಂದಿಗೆ ಭೇಟಿಯಾಗ್ತೀನಿ. ವಿಡಿಯೋನ ಲೈಕ್ ಶೇರ್ ಮಾಡಲಿಕ್ಕೆ ಮರಿದಿರಿ. ಬಾಯ್.